ನಮಸ್ಕಾರ, ನಾನು ಮೈಬೂಬ್. ಮಾನವೀಯ ಮೌಲ್ಯಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಹೇಳಿಕೆ ಈ ವಿಡಿಯೋವನ್ನು ಮಾಡತ್ತೀನಿ. ಮಕ್ಕಳಲ್ಲಿ, ಈಗಿನ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಏನಪ್ಪ ಅಂತಂದ್ರೆ ಕಾಣಕತ್ತಿಲ್ಲ ನಾವು. ಮಾನವೀಯ ಮೌಲ್ಯಗಳಂದ್ರೆ ಏನೋ ಗೊತ್ತಿಲ್ಲ ಅವರಿಗೆ. ಸಾರ್ವಜನಿಕ ಸ್ಥಳಗಳಂದ್ರೆ ಗೊತ್ತಿಲ್ಲ ಅವರಿಗೆ. ಯಾಕಪ್ಪ ಅಂತಂದರೆ ಮೊಬೈಲ್, ಟಿ ವಿ ಸುತ್ತಾಗ ನೋಡೋಂಗಿಲ್ಲ. ಈಗ ದೂರದರ್ಶನ ನೋಡೋಂಗಿಲ್ಲ. ಯಾಕೆ ನೋಡೋಂಗಿಲ್ಲ? ಮೊಬೈಲ್ ಬಂದ್ಬಿಡ್ತಾವೆ. ಒಂದಿಟ್ಟು ಅಳಕತ್ತಿ ಮೊಬೈಲ್ ಕೊಟ್ಬಿಡ್ತಾರೆ. ಊಟ ನಾವು ಮಾಡೋಂಗಿಲ್ಲತ್ತಾರೆ. ಯಾಕೋ ಮೊಬೈಲ್ ಕೊಡ್ತಾರೆ. ಯಾಕಪ್ಪ ಅಂತಂದರೆ ಪಾಲಕರಿಗೂ ಕೂಡ ಏನಪ್ಪ ಅಂತಂದ್ರೆ ಮಕ್ಕಳ ಬಗ್ಗೆ ಕಾಳಜಿ ಕಡಿಮೆ ಆಗಿಬಿಟ್ಟದೆ. ಹೆಂಗಪ್ಪ ಅಂತಂದ್ರೆ ಮಕ್ಕಳು ಗಪ್ಪಿದ್ರೆ ಸಾಕು ಅವರಿಗೆ. ಮಕ್ಕಳು ಏನು ಮಾಡ್ತಾವೆ ಏನಿಲ್ಲ ಅದು ಗೊತ್ತಿಲ್ಲ. ಮೊಬೈಲ್ ಅನ್ನೋದು ಎಷ್ಟಪ್ಪ ಅಂತಂದ್ರೆ ಮಕ್ಕಳ ಮನಸ್ಸಿನ ಮೇಲೆ ಅಷ್ಟೇ ಅಲ್ಲ, ಮಾನಸಿಕವಾಗಿ ಏನಪ್ಪ ಅಂತಂದ್ರೆ ಕುಗ್ಗಿಸ್ತದೆ. ಅದು ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ. ಒಮ್ಮೆ ಮಾನಸಿಕವಾಗಿ ಮಗು ಕುಗ್ಗಿ ಹೋದಪ್ಪ ಅಂತಂದ್ರೆ ನೀವು ಎಷ್ಟು ಲಕ್ಷ ಹಾಕಿದ್ರೂ ಅದೇನಾಗಂಗಿಲ್ಲ, ಮಗುವನ್ನು ಹೊಳ್ತರಕ್ಕಾಗಂಗಿಲ್ಲ. ಯಾಕೆಂದರೆ ಅದೇ ಗುಂಗಿನೊಳಗೆ ಹೋಗ್ಬಿಡ್ತೈತೆ ಅದು. ಅದಕ್ಕೇನಪ್ಪ ಅಂತಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡುತ್ತ. ಮಕ್ಕಳನ್ನು ನೀವು ಯಾವ ರೀತಿ ಬೆಳೆಸ್ತಿರಲ್ಲ ಅದು ಮೀನು. ಬರೀ ಶಾಲೆಯೊಳಗೆ ಅಷ್ಟೇ ಏನಪ್ಪ ಅಂತಂದ್ರೆ ನಮ್ಮ ಮಗು ಮುಂಜಾನೆ ಹೋಗಿ ಶಾಲೆಗೆ, ಸಾಯಂಕಾಲ ಬರ್ತೈತಿ, ಮತ್ತು ಅಭ್ಯಾಸ ಮಾಡ್ತೈತಿ. ಪ್ರೋಗ್ರೆಸ್ ಎಲ್ಲ ಚಲೋ ತೊಗೊಂಡಾನ, 90% ತೊಗೊಂಡಾನ. ಏನು ಮಾಡೋದು ತೊಗೊಂಡು ಎಲ್ಲ ಶಾಲೆಯಲ್ಲಿ ಏನಪ್ಪ ಅಂತ ನಮ್ಮ ಶಾಲೆ ಟಾಪ್ ಒಳಗಿರ್ಲಿ ಅಂತ ಅಷ್ಟು ಬರ್ದು ಹಾಕ್ತಾರೆ. 90 ಅಲ್ಲ 100% ಇದನ್ನು ಬರೆದು ಕೊಡ್ತಾರೆ. ಆದರೆ ಸರಿಯಾಗಿ ಮಾನವೀಯ ಮೌಲ್ಯಗಳನ್ನು ತಿಳಿಸ್ಕೊಡ್ಲಿಲ್ಲ ಅಂದ್ರೆ ಏನು ಮಾಡೋದು? ಹಂಗಂತ ಹೇಳಿ ಅವ್ರ ಮೇಲೆ ಕುಂದ್ರಾಕ್ ಹೋಗ್ಬೇಡಿ. ಯಾಕಪ್ಪ ಅಂತಂದರೆ ಮನೆಯಲ್ಲಿ ನೀವು ಎಷ್ಟು ಕಲಿಸ್ತಿರಲ್ಲ ಆದ ಮೇನು, ಮಕ್ಕಳ ಬಗ್ಗೆ ನೀವು ಎಷ್ಟು ಕಾಳಜಿ ಕೊಡ್ತಿರಲ್ಲ ಆದ ಮೇನು. ನೀವು ಯಾವ ರೀತಿ ನಡ್ಕೋತೀರಿ, ನಮ್ಮ ಮಕ್ಕಳು ಏನಪ್ಪ ಅಂತಂದ್ರೆ ನಮ್ಮ ನೋಡಿ ಕಲಿತಿರ್ತಾವೆ. ನಾವು ಯಾವ ಭಾಷೆಯನ್ನು ಬಳಸ್ತೀವಲ್ಲ ಅದೇ ಭಾಷೆಯನ್ನು ಬಳಸ್ತಾವೆ. ಮಕ್ಕಳಿಗೆ ಈ ಭಾಷೆ ಆ ಭಾಷೆ ಇತ್ತೇನಿಲ್ಲ. ನಾವು ಏನು ಮಾತಾಡ್ತೀವಲ್ಲ ಅದನ್ನೇ ನಾವು ಮಾತಾಡ್ತೇವೆ ಮಕ್ಕಳು. ಹೀಗಾಗಿ ಒಳ್ಳೆಯ ಭಾಷೆಗಳನ್ನು ಮಾತಾಡಿ, ಒಳ್ಳೆಯ ಶಬ್ದಗಳನ್ನು ಮಾತಾಡಿ. ಮಕ್ಕಳ ಮಾನವೀಯ ಮೌಲ್ಯಗಳನ್ನು ಏನಪ್ಪ ಅಂತಾರೆ ತಿಳಿಸಿ ಹೇಳ್ರಿ ಅವರಿಗೆ. ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿದ್ದಷ್ಟರ ಒಳ್ಳೆಯದನ್ನು ಹೇಳಿಕೊಡಿ ಅವರಿಗೆ, ಮಕ್ಕಳಿಗೆ. ಮೊಬೈಲ್ದಿಂದ ಏನಪ್ಪ ಅಂದ್ರೆ ದೂರ ಇಡ್ರಿ. ಆಟದ ಬಗ್ಗೆ ಹೇಳ್ರಿ, ಒಳಾಂಗಣ ಆಟಗಳ ಬಗ್ಗೆ ಹೇಳ್ರಿ, ಹೊರಾಂಗಣ ಆಟಗಳ ಬಗ್ಗೆ ಹೇಳ್ರಿ. ಎಷ್ಟೋ ಖರ್ಚು ಮಾಡ್ತೀರಿ ಅವರಿಗೆ. ಸೈಕಲ್ ತೊಗೊಂಬಂದಿರ್ತೀರಿ, ಸೈಕಲ್ ಕೊಡಿದ್ರೆ ಜಂಗ್ ಹತ್ತಿ ಹೋಗತ್ತಲ್ಲಿ. ಅದನ್ನು ತೊಗೊಂಡು ಅವ್ರ ಜೊತೆ ಒಂದು ಸುತ್ತಾಡಿ ಬರೋದು ಗೊತ್ತಿಲ್ಲ ನಿಮಗೆ. ಯಾಕೆ? ಅಲ್ಲೇ ಸೈಕಲ್ ತೊಗೊಂಡು ಇಲ್ಲ ಆಟ ಆಡೋದು. ಆಟ ಆಡೋಂಗಿಲ್ಲ ಅವು. ಗ್ರೌಂಡಿಗೆ ಕರ್ಕೊಂಡು ಹೋಗ್ರಿ, ಗ್ರೌಂಡಿಗೆ ಆಟ ಆಡಿಸ್ರಿ. ಒಂದು ವಾಲಿಬಾಲ್ ಆಡಿಸ್ರಿ, ಕ್ರಿಕೆಟ್ ಆಡಿಸ್ರಿ, ಕಬಡ್ಡಿ ಆಡಿಸ್ರಿ, ಖೋ ಖೋ ಆಡಿಸ್ರಿ, ಚೆಸ್ಸು, ಕ್ಯಾರಮ್ ಬೋರ್ಡ್ ಆಡಿಸ್ರಿ. ಮೊಬೈಲಿಂದ ದೂರ ಇಡ್ರಿ ಮಕ್ಕಳನ್ನ. ಯಾಕಪ್ಪ ಅಂತಂದ್ರೆ ಒಮ್ಮೆ ಮೊಬೈಲ್ಗೆ ಮಗು ಅಟ್ಯಾಚ್ಮೆಂಟ್ ಆತಪ್ಪ ಅಂತಂದರೆ ಹೊರಗೆ ಬರೋಕೆ ಭಾಳ ಕಷ್ಟ ಆಗತ್ತೆ. ಭಾಳ ಕಷ್ಟ ಅಂದರೆ ಹೊರಗೆ ಬರೋಂಗೇ ಇಲ್ಲ. ಅದು ಮಾನಸಿಕವಾಗಿ ಕುಗ್ಗಿ ಹೋಗತಿ. ದೈಹಿಕತೆ ಸ್ಥಿತಿ ಏನಪ್ಪ ಅಂತಾರೆ ಹಾಳಾಗೋಗತ್ತೆ. ಅದಕ್ಕೆ ಏನಪ್ಪ ಅಂತಾರೆ ದಯಮಾಡಿ ಎಲ್ಲ ಪೋಷಕರು, ಪಾಲಕರು ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿ, ಸರಿಯಾದ ಶಿಕ್ಷಣವನ್ನು ಕೊಡಿ, ಸರಿಯಾದ ಆಹಾರವನ್ನು ಅವ್ರಿಗೆ ತಿನ್ನಕ್ಕೆ ಕೊಡಿ. ಇಂದಿನ ಮಕ್ಕಳು ನಾಳಿನ ನಮ್ಮ ದೇಶವನ್ನು ಆಳ್ತಾರೆ. ಧನ್ಯವಾದಗಳು.